ಭಾಳ ಖುಷಿಯಾಗತ್ತೆ. ಯಾಕಂದರೆ ಏಪ್ರಿಲ್ ಅಂದ್ರೆ ಒಂದು ರೀತಿ ಮಹನೀಯರು ಹುಟ್ಟಿದ ದಿನಗಳು. ಆ ಮಹನೀಯರ ಸಾಲಿನಲ್ಲಿ ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೆ ನಮ್ಮ ಕ್ರಿಕೆಟ್ ಪಟು ಸಚಿನ್ ತೆಂಡೂಲ್ಕರ್ ಅವರು. ಇವರೆಲ್ಲರ ಜನನ ಏಪ್ರಿಲಲ್ಲಿ ಆಯಿತು. ನಿಜಲೂ ಭಾಳ ಖುಷಿಯಾಗತ್ತೆ. ಅದೇ ಸರದಿ ಸಾಲಿನಲ್ಲಿ ಏಪ್ರಿಲ್ 17ರಂದು ITI ಕಾಲೋನಿಯಲ್ಲಿ ಒಂದು ಮಗು ಜನನವಾಯಿತು. ಅವರ ಹೆಸರೇ ಶ್ರೀನಿವಾಸ್. ಏಪ್ರಿಲ್ 17ರಂದು ನಿಜಾಲು ಏಪ್ರಿಲ್ ಹುಟ್ಟಿದ ಎಲ್ಲ ಮಹನೀಯರ ಸಾಲಿನಲ್ಲಿ ಶ್ರೀನಿವಾಸ್ ಅವರು ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಅವರು ಮಾಡಿದಂಥ ಹಲವಾರು ಸೇವೆಗಳು, ಅವರು ಮಾಡಿದಂಥ ಹಲವಾರು ಜೀವನದ ಮಾರ್ಗದರ್ಶನಗಳು, ಹಾಗೆ ಅವರು ಮಾಡಿದಂಥ ಹಲವಾರು ಬ್ಯಾಂಕ್ ಸೇವೆಗಳು, ಇದನ್ನೆಲ್ಲ ಇಟ್ಟು ಒಂದು ಕಿರುಚಿತ್ರ ಮಾಡಿದ್ದೀರಿ. ಆ ಕಿರುಚಿತ್ರದ ನಿರ್ಮಾಪಕರಾದಂಥ ಅವರ ಸಹೋದರ ರವಿ ಅವರು, ಹಾಗೆ ಅದನ್ನು ನಿರ್ದೇಶನ ಮಾಡಿದಂಥ ಓಂ ಮಹೇಶ್ ಅವರು, ಈ ಕಿರುಚಿತ್ರ ಮುಂದೆ ಸಾಗಿಸೋದು ಅಮೋಘ್ ಅವರು. ನಿಜವೂ ಭಾಳ ಖುಷಿಯಾಗತ್ತೆ. ಈ ಕಿರುಚಿತ್ರ ಎಲ್ಲ ಸ್ನೇಹಿತರು, ಹಾಗೆ ಇಲ್ಲಿ ಬಂದಿದ್ದಂಥ ಎಲ್ಲ ತಾಯಂದಿರು, ಹಾಗೆ ಪುಟಾಣಿ ಮಕ್ಕಳು, ಸ್ನೇಹಿತರು, ಹಾಗೆ ಇಲ್ಲಿ ನೆರೆದಂಥ ಎಲ್ಲರಿಗೂ ಈ ಒಂದು ಕಿರುಚಿತ್ರ ಮಾದರಿಯಾಗಲಿ ಅಂತ ನಾವು ಈ ಚಿತ್ರ ಮಾಡಿದ್ದೀರಿ. ಆಲ್ ದಿ ಬೆಸ್ಟ್. ನೆಲ್ಲೂರಿನಿಂದ ವೆಂಕಟಪ್ಪ ಮತ್ತು ವೆಂಕಟಲಕ್ಷ್ಮಮ್ಮ ದಂಪತಿಗಳು ITI ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅವರ ಮುದ್ದಾದ 3 ಮಕ್ಕಳು ಶ್ರೀನಿವಾಸ್, ಚಂದ್ರಶೇಖರ್, ಹೇಮಾವತಿ. ITI ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಅವರಿಗೆ ಈ 3 ಮಕ್ಕಳು ಜನಿಸಿದರು. ಹಾಗೆ ಶ್ರೀನಿವಾಸ್ ಅವರು ಕಾಲೇಜ್ ವಿದ್ಯಾಭ್ಯಾಸವನ್ನು ವಿವೇಕಾನಂದ ವ್ಯಾಸಂಗ ಮಾಡಿ ತದನಂತರ MBA ಮಾಡಿ ಹಲವಾರು ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅವರ ವೃತ್ತಿ ಬದುಕು ITI ಕಾಲೋನಿನಲ್ಲಿ 2-3 ಗಾಡಿಗಳನ್ನು ಇಟ್ಟು ಸ್ವಯಂ ಉದ್ಯೋಗ ಮಾಡಿ ಎಲ್ಲರಿಗೂ ಮಾದರಿಯಾದರು. ಚಿಕ್ಕ ವಯಸ್ಸಿನಲ್ಲೇ ದುಡ್ಡಿನ ಮಹತ್ವ ತಿಳಿದು ಹಲವಾರು ಸ್ನೇಹಿತರಿಗೆ ಕೆಲಸ ಕೊಟ್ಟರು. ತದನಂತರ ಕ್ರೀಡೆಯಲ್ಲಿ ಬಹಳ ಉತ್ಸಾಹಿತರಾಗಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಟಗಾರರಾದರು. ತಂದೆ ಹಾಕಿದ ದಾರಿಯಲ್ಲಿ ಚಾಚೂ ತಪ್ಪದೆ ನಡೆಯುತ್ತಿದ್ದರು. ತಾಯಿಯ ಮಾರ್ಗವನ್ನು ಅನುಸರಿಸುತ್ತಿದ್ದರು. ITI ಕಾಲೋನಿ ಟೈಪಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಶ್ರೀನಿವಾಸ್ ಅವರ ಮೊದಲನೆಯ ಗುರು. ಹಾಗೆ ITI ಕಾಲೋನಿನಲ್ಲಿ ಅವರಿಗೆ ಹಲವಾರು ಸ್ನೇಹಿತರಿದ್ದರು. ಅವರ ಸ್ನೇಹಿತರಾದಂಥ ಚಲನಚಿತ್ರ ನಟ ಓಂ ಮಹೇಶ್, ಬೆಲ್ ವೆಂಕಟೇಶ್, ಕನ್ನಡ ಹೋರಾಟಗಾರ ಉಮೇಶ್, ಸ್ಟೀವನ್, ಮಧು ಹಾಗೂ ಹಲವಾರು ಸ್ನೇಹಿತರು. ಕಷ್ಟ ಸುಖ ಸ್ನೇಹಿತರೊಂದಿಗೆ ಹಂಚಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಹೋದರು. ಚೋಳಮಂಡಲಂ ಬ್ಯಾಂಕ್ನಲ್ಲಿ ಸುಮಾರು 20 ವರ್ಷ ಸೇವೆ ಸಲ್ಲಿಸಿ ಸೌತ್ ಹೆಡ್ ಆಗಿದ್ದಾರೆ. ಹಾಗೆ ಅವರ ಕೊಲೀಗ್ಸ್ ಆದಂಥ ಅರವಿಂದ್, ಪ್ರಶಾಂತ್, KP, ಅಜಯ್, ರವಿ, ಕಿಶೋರ್, ಹಾಗೆ ಖಾಸಗಿ ಸ್ನೇಹಿತರಾದಂಥ ಸೇಟು ಧರ್ಮ, ಶ್ರೀಲಂಕಾ ಬಾಲ, ಫಾದರ್ ಕೆನಡಿ, ಟೀಶರ್ಟ್ ರವಿ, ಸ್ಕೆಲಿ, ರಜನಿ ಇವರ ಜೊತೆ ಅನ್ಯೋನ್ಯವಾಗಿ ಸ್ನೇಹ ಬೆಳೆಸಿದ್ದರು. ಹಾಗೆ S11 ಕ್ರಿಕೆಟ್ ಕ್ಲಬ್ನ ಮಾಲೀಕರೂ ಆಗಿದ್ದರು. ಠಾಕೂರ್, ಶಶಿ, ಅರ್ಜುನ್ ಹಾಗೂ ಇವರ ತಮ್ಮನಾದ ರವಿ ನೇತೃತ್ವದಲ್ಲಿ ಹಲವಾರು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದರು. ವಿಶೇಷವಾಗಿ ನಾಗಮಣಿ ಇವರ ಧರ್ಮಪತ್ನಿ ಶ್ರೀನಿವಾಸ್ ಅವರ ಜೀವನದಲ್ಲಿ ಒಂದು ಮಾದರಿಯಾಗಿದ್ದರು. ಶ್ರೀನಿವಾಸ್ ಅವರು ಕೆಲಸದ ನಿಮಿತ್ತ ರಾತ್ರಿ 1 ಅಥವಾ 2 ಗಂಟೆಗೆ ಬಂದರೂ ಕೋಪತಾಪವಿಲ್ಲದೆ ಅವರಿಗೆ ಸೇವೆ ಸಲ್ಲಿಸುತ್ತಿದ್ದರು. ನಾಗರಾಜ್ ಅವರು ಜಯದೇವ ಹಾಸ್ಪಿಟಲ್ನಲ್ಲಿ ಸೇವೆ ಸಲ್ಲಿಸಿ ಈಗ ದುಬೈನಲ್ಲಿದ್ದಾರೆ. ನಾಗೇಂದ್ರ ಇಂಜಿನಿಯರ್ ಆಗಿ ಪುಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅತ್ತೆ ಮಾವ ಸುಬ್ಬಯ್ಯ, ರಮಣಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರೋತ್ಸಾಹಿಸುತ್ತಿದ್ದಾರೆ. ನಾಗಮಣಿಯವರು ಶ್ರೀನಿವಾಸ್ಗೆ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯವೇ ಸರಿ. ರಿತೀಶ್ ಮೊದಲನೆಯ ಮಗ ಹಾಗೂ ದಕ್ಷ ಇವರ ಮಕ್ಕಳು. ಇವರಿಬ್ಬರೂ ಇವರ ಕಣ್ಣುಗಳಂತೆ. ಹಾಗೆ ಇವರ ತಾಯಿ ವೆಂಕಟಲಕ್ಷ್ಮಮ್ಮ ಶ್ರೀನಿವಾಸ್ ರವರಿಗೆ ಒಳ್ಳೆಯ ದಾರಿ ತೋರಿಸುತ್ತಿದ್ದಾರೆ. ಹಾಗೆ ಅವರ ತಮ್ಮನಾದಂಥ ಚಂದ್ರಶೇಖರ್ ನೋಡೋಕೆ ಬಾಲಯ್ಯ ಅವರ ಥರ ಇದ್ದರೂ ಚಿರಂಜೀವಿಯ ಗುಣ. ಹಾಗೆ ಅವರ ತಂಗಿಯಾದ ಹೇಮಾವತಿ ಅಣ್ಣನ ಹಾದಿ ಅನುಸರಿಸುತ್ತಿದ್ದಾರೆ. ಶ್ರೀನಿವಾಸ್ ರವರಿಗೆ ಹಲವಾರು ಪೊಲೀಸ್ ಸ್ನೇಹಿತರಿದ್ದಾರೆ. ಆನಂದ್ ಹಾಗೂ ಹಲವಾರು ಕೋರಮಂಗಲ ಪೊಲೀಸ್ ಕ್ವಾರ್ಟರ್ ಸ್ನೇಹಿತರು. ಶ್ರೀನಿವಾಸ್ ರವರು
ಸಾಕಷ್ಟು ಜನಕ್ಕೆ ಮಾರ್ಗದರ್ಶನ ಕೊಟ್ಟು ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡಿದ್ದಾರೆ. ಅಪ್ಪಟ ಚಿರಂಜೀವಿ ಅಭಿಮಾನಿ. ನಿಮಗೆ ಲೋನಿನ ಅವಶ್ಯಕತೆವಿದ್ದರೆ ಶ್ರೀನಿವಾಸ್ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು.